ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನಿಮ್ಮೊಂದಿಗೆ ಬಸರಿ ಮರ ಅಥವಾ ಕರಿಬಸರಿ ಎಂದು ಕರೆಯಲಾಗುವಂತಹ ಮರದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೋಸ್ಕರ ನಿಮ್ಮೊಂದಿಗಿದ್ದೇನೆ. ಇದನ್ನ ಇಂಗ್ಲಿಷಿನಲ್ಲಿ ವಿವಿಧ ಹೆಸರುಗಳಿಂದ ಕರೀತಾರೆ. ಗ್ರೇ ಫಿಗ್, ಜಾವಾ ಫಿಗ್, ಜಾವಾ ವಿಲ್ಲೋ, ಸೋರ್ ಫಿಗ್ ಹಾಗೂ ವೈಟ್ ಫಿಗ್ ಅನ್ನು ಇತ್ಯಾದಿ ವಿವಿಧವಾದಂತಹ ಹೆಸರುಗಳಿಂದ ಕರೀತಾರೆ. ಇದು ನಾವು ತಿನ್ನುವಂತಹ ಅಂಜೂರದ ಹಣ್ಣಿನ ಜಾತಿಗೆ ಬರುತ್ತೆ. ಇದರ ಜೊತೆಗೆ ನಾವು ಆಲದ ಮರ ಅಥವಾ ಆ ಅರಳಿ ಮರ ಕೂಡ ಇದೇ ಒಂದು ಜಾತಿಗೆ ಸೇರುವಂತಹ ಮರ. ಹಾಗೆ ಹತ್ತಿ ಮರ ಕೂಡ ಇದೇ ಜಾತಿಗೆ ಸೇರುತ್ತದೆ. ಇದನ್ನ ವೈಜ್ಞಾನಿಕವಾಗಿ ನಾವು ಫೈಕಸ್ ವೈರೆನ್ಸ್ ಅಂತೀವಿ. ಅಲ್ಲದೆ ಮೊರೇಸಿಯೆ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿರುವಂತಹ ಮರ ಇದು. ಇದು ಒಂದು ಕಪ್ಪು ಮಿಶ್ರಿತ ಬಣ್ಣದ ಎಲೆಗಳನ್ನ ಉತ್ಪಾದನೆ ಮಾಡುತ್ತದೆ. ಮತ್ತೆ ಸುಂದರವಾದ ಒಂದು ಉತ್ತಮವಾದ ನೆರಳು ನೀಡುವಂತಹ ಮರ ಕೂಡ ಹೌದು. ಫೆಬ್ರವರಿ ಮಧ್ಯದಲ್ಲಿ ಎಲೆಗಳು ಉದುರಲು ಪ್ರಾರಂಭ ಆಗುತ್ತೆ. ಮತ್ತೆ ಹೊಸ ಎಲೆಗಳು ಮಾರ್ಚ್ ಸಂದರ್ಭದಲ್ಲಿ ಬರುತ್ತೆ. ಇದರಲ್ಲಿ ಬರುವಂತಹ ಎಲೆಗಳು ಒಂದರ ನೇರಳೆ ಮತ್ತು ಕೆಂಪು ಅಥವಾ ಕಂಚಿನ ಬಣ್ಣದಲ್ಲಿ ಇರುತ್ತದೆ. ಇದು ಒಂದು ಮರಕ್ಕೆ ಅದ್ಭುತವಾದಂತಹ ಒಂದು ನೋಟವನ್ನು ನೀಡುತ್ತದೆ. ಈ ಬಣ್ಣ ರೂಪಾಂತರವು ಏಪ್ರಿಲ್ ವರೆಗೆ ಇರುತ್ತದೆ. ಅಲ್ಲದೆ ಈ ಸಸ್ಯ ಒಂದು ನೈಸರ್ಗಿಕವಾಗಿ ಗಾಳಿಯನ್ನ ಶುದ್ಧೀಕರಣ ಮಾಡಲು ಇರುತ್ತೆ. ಅಲ್ಲದೆ ಇದು ಫೈಕಸ್ ವೈರೆನ್ಸ್, ಇದರ ತೊಗಟೆಯನ್ನ ನಾವು ಕಷಾಯ ಅಥವಾ ಚುಚ್ಚುಮದ್ದಿನ ರೂಪದಲ್ಲಿ ಲ್ಯುಕೇರಿಯಾ ಚಿಕಿತ್ಸೆಗಾಗಿ ಬಳಸ್ತೇವೆ. ಇದರ ಕಷಾಯವನ್ನ ಬಾಯಿ ಹುಣ್ಣನ್ನ ಸ್ವಚ್ಛ ಮಾಡಲು ಅಥವಾ ಲ್ಯಾಟೆಕ್ಸ್ ಅನ್ನು ದೋಣಿಗಳಲ್ಲೆಲ್ಲ ಗಮ್ನಂತೆ ಅಥವಾ ಜಲ ನಿರೋಧಕತೆ ಗುಣಗಳಿಗಾಗಿ ಕೂಡ ಇದನ್ನ ಉಪಯೋಗಿಸ್ತಾರೆ. ಬೂದು ಬಣ್ಣದ ಒಂಥರ ಮಧ್ಯಮವಾದ ಗಟ್ಟಿಯಾದ ಮರವನ್ನ ಇಂಧನಕ್ಕಾಗಿ ಕೂಡ ಬಳಸ್ತಾರೆ. ಅಲ್ಲದೆ ಸಣ್ಣ ಉಪಕರಣಗಳು ಅಥವಾ ಒಂದು ಮರದ ಉಪಕರಣಗಳ ತಯಾರಿಕೆಗೆ ಇದನ್ನ ಬಳಸ್ತಾರೆ. ಇದೊಂದು ಮುಖ್ಯವಾಗಿ ಏನಂತ ಅಂದ್ರೆ ಇದು ಲೆಡ್ ಮತ್ತೆ ಕ್ಯಾಡ್ಮಿಯಂ ಎನ್ನುವಂತಹ ಒಂದು ಹೆವಿ ಮೆಟಲ್ಸ್ ಎನ್ನುವುಗಳನ್ನ ಒಂದು ನೆಲದಿಂದ ತೆಗೆದುಕೊಳ್ಳುವಂತಹ ಕಾರ್ಯನಿರ್ವಹಿಸ್ತದೆ. ಹಾಗಾಗಿ ಇದನ್ನ ಫೈಟೋ ರೆಮಿಡಿಯೇಷನ್ ಮಾಡುವ ಒಂದು ಸಾಮರ್ಥ್ಯ ಹೊಂದಿದೆ ಎನ್ಬಹುದು. ಸಾಮಾನ್ಯವಾಗಿ ಇದು ಒಂದು ವಸಂತ ಕಾಲದಲ್ಲಿ ಫೆಬ್ರವರಿ ಅಥವಾ ಮೇ ಆರಂಭದಿಂದ ಮತ್ತು ಮಾನ್ಸೂನ್ ಜೂನ್ ಮತ್ತೆ ಸೆಪ್ಟೆಂಬರ್ ಒಳಗಡೆ ಈ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. ಸಾಮಾನ್ಯವಾಗಿ ಉಳಿದ ಅರಳಿ ಮರ ಅಥವಾ ಆಲದ ಮರವನ್ನ ಹೇಗೆ ನಾವು ಸಸ್ಯಾಭಿವೃದ್ಧಿ ಮಾಡ್ತೀವೋ ಅದೇ ರೀತಿ ಇದರಲ್ಲೂ ಕೂಡ ನಾವು ಇದರ ಬೀಜಗಳು ಅಥವಾ ಒಂದು ಕಾಂಡಗಳ ಬೇರು ಬಂದಂತಹ ಕಾಂಡಗಳನ್ನ ಕೂಡ ನಾವು ನಾಟಿ ಮಾಡಲು ಉಪಯೋಗಿಸಬಹುದು. ಇದರಲ್ಲೂ ಹಾಗೆ 60x60 ಉದ್ದ, ಅಗಲ ಹಾಗೂ ಆಳದ ಹೊಂಡಗಳನ್ನ ತೆಗೆದು ನಾವು ಸಸ್ಯಗಳನ್ನ ನೆಡಬಹುದು. ಹೀಗೆ ನೆಟ್ಟ ಸಸ್ಯಗಳನ್ನ ನಾವು ಸುಮಾರು ಒಂದು ವರ್ಷದ ಸಸಿಗಳನ್ನ ತೆಗೆದುಕೊಂಡು ಬಂದು ನೆಡ್ತೇವೆ. ನಂತರ ವಿಶಾಲವಾದಂತಹ ಒಂದು ಕ್ಯಾನಪಿಯನ್ನ ಹೊಂದಿರುವ ಕಾರಣ ಈ ಮರವನ್ನ ಒಂದರಿಂದ ಇನ್ನೊಂದಕ್ಕೆ ಸುಮಾರು 15 ಮೀಟರ್ ಅಂತರ ಕೊಡೋದು ಬಹಳ ಮುಖ್ಯ. ಹಾಗಾಗಿ ಅವೆನ್ಯೂಗಳಲ್ಲಿ ಈ ಮರವನ್ನ ನಾವು ಉತ್ತಮವಾಗಿ ನಿರ್ವಹಿಸಿದೆ ಮತ್ತು ಅಲ್ಲಿನ ಒಂದು ಸಿಟಿಯ ಒಂದು ವೈವಿಧ್ಯತೆ ಮತ್ತು ಅದರ ಒಂದು ಸೌಂದರ್ಯವನ್ನು ಕೂಡ ಹೆಚ್ಚು ಮಾಡಲು ಈ ಮರ ಬಹಳ ಉಪಕಾರಿಯಾಗಿದೆ. ಇದಿಷ್ಟು ಬಸರಿ ಮರದ ಕುರಿತು. ಧನ್ಯವಾದಗಳು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.